ಜಗಜೀವನ್ ರಾಮ್ ನಗರ ಠಾಣೆ ಬಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನ್ಯ ಕೋಮಿನ ಕಿಡಿಗೇಡಿಗಳ ಬಂಧನಕ್ಕೆ ಈಗ ಅಲ್ಲಿಯ ಸ್ಥಳೀಯ ಜನರು ಆಗ್ರಹಿಸಿದ್ದಾರೆ. ಈಗ ಪ್ರೊಟೆಸ್ಟ್ ಪೊಲೀಸ್ ಠಾಣೆ ಸುತ್ತಮುತ್ತಲೂ ಈಗ ಪ್ರತಿಭಟನೆ ನಡೀತಾ ಇದೆ. ಹೀಗಾಗಿ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸುತ್ತಮುತ್ತಲೂ ಬಿಗಿ ಬಂದೋಬಸ್ತ್ ಮತ್ತೆ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಿಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ಮಾಲಾಧಾರಿಗಳ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈಗ ಪೊಲೀಸರ ಮನವಿಗೂ ಕ್ಯಾರೆ ಅಂತ ಇಲ್ಲ ಮಾಲಾಧಾರಿಗಳು. ಎಫ್ಐಆರ್ ಕಾಪಿ ತೋರಿಸಿ ಆಗ ಜಾಗ ಬಿಟ್ಟು ಹೋಗುತ್ತೇವೆ ಅಂತ ಮಾಲಾಧಾರಿಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಆ ಸ್ಥಳದಲ್ಲಿ ಈಗ ರಸ್ತೆಯಲ್ಲೇ ಕುಳಿತಿದ್ದಾರೆ ಈಗ ಮಾಲಾಧಾರಿಗಳು. ಜೆಜೆಆರ್ ನಗರ ಠಾಣೆಗೆ ಪಶ್ಚಿಮ ವಿಭಾಗ ಡಿಸಿಪಿ ಯತೀಶ್ ಎನ್ ಭೇಟಿ ನೀಡಿ ಮಾಲಾಧಾರಿಗಳನ್ನ ಹೇಗಾದ್ರೂ ಮಾಡಿ ಮನವೊಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಆಗ್ತಾ ಇಲ್ಲ. ಜಗಜೀವನ್ ರಾಮ್ ನಗರ ಠಾಣೆ ಬಳಿ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಒಂದು ಎಫ್ಐಆರ್ ದಾಖಲಿಸಿದಂಥ ಒಂದು ಪ್ರತಿಯನ್ನು ತೋರಿಸಿ ಆವಾಗಲೇ ನಾವು ಜಾಗ ಬಿಟ್ಟು ಕದಲೋದು ಅಂತ ಮಾಲಾಧಾರಿಗಳು ಪಣ ತೊಟ್ಟು ಕೂತಿದ್ದಾರೆ. ಈಗ ಅಲ್ಲಿ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ದಾರೆ ಪೊಲೀಸರು. ಜಗಜೀವನ್ ರಾಮ್ ನಗರ ಠಾಣೆ ಬಳಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಗೌಡ ಲೈವ್ ಅಲ್ಲಿದ್ದಾರೆ ಸ್ಪಾಟ್ ಇಂದ. ಅಜಯ್ ಗೌಡ, ಪ್ರತಿ ವರ್ಷನೂ ಓಂ ಶಕ್ತಿ ಮಾಲಾಧಾರಿಗಳಿಗೆ ಇದೇ ಫಜೀತಿ ಆಗ್ತಾ ಇದೆ ಅಂತ, ಹೀಗಾಗಿ ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಏನಿದೆ ಸದ್ಯದ ಪರಿಸ್ಥಿತಿಯಲ್ಲಿ? ಖಂಡಿತ ಕಾರ್ತಿಕ್, ಅಂದ್ರೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾರೆ. ಅಂದ್ರೆ ಪ್ರಮುಖವಾಗಿ ನಾನೀಗ ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತಹ ಇನ್ಸಿಡೆಂಟ್ ಏನಿದೆ ಅದೇ ಒಂದು ವಿಚಾರವಾಗಿ ಈಗ ಮಾಲಾಧಾರಿಗಳು ಸೇರಿದಂತೆ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಠಾಣೆಯ ಮುಂಭಾಗದಲ್ಲೂ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಭದ್ರತೆಯನ್ನ ಪೊಲೀಸರು ಕೂಡ ಮಾಡ್ಕೊಳ್ಳಾಗ್ತದೆ. ಒಂದು KSRP ತುಕಡಿ ಸೇರಿದಂತೆ ಎಲ್ಲಾ ರೀತಿಯಾದಂತಹ ಭದ್ರತೆಯನ್ನ ಒಂದ್ ಕಡೆ ಪೊಲೀಸರು ಕೂಡ ಮಾಡ್ಕೊಂತಾ ಇದ್ದಾರೆ. ಇದರ ಬೆನ್ನಲ್ಲೇ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ನೂರಾರು ಜನರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲಿ ಸಾಕಷ್ಟು ಜನರು ಇರೋದ್ರಿಂದಾಗಿ ಕೂಡ ಯಾವುದೇ ಅಹಿತರ ಘಟನೆ ಆಗ್ಬಾರ್ದು ಅಂತ ಹೇಳಿ ಕೆಲವೊಂದಷ್ಟು ಭದ್ರತೆಯನ್ನ ಈಗಾಗಲೇ ಪೊಲೀಸರು ಕೂಡ ಕೈಗೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಇವತ್ತು ಸಂಜೆ 8 ಗಂಟೆ ಸುಮಾರಿಗೆ ಈ ರೀತಿಯಾದಂತಹ ಘಟನೆ ಆದಂತ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು. ಸಾರ್ವಜನಿಕರು ಕೂಡ ಸೇರಿದಂತೆ ಮಾಲಾಧಾರಿಗಳು ಏನು ಓಂ ಶಕ್ತಿ ಒಂದು ಮಾಲಾಧಾರಿಗಳು ಇದ್ರು ಆ ಒಂದು ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಮಗು ಸೇರಿದಂತೆ ಇಲ್ಲಿ ಜೊತೆಗೆ ಅಲ್ಲಿಗೆ ಮಾಲಾಧಾರಿಗಳು ಯಾರ್ಯಾರು ಒಂದು ಮೆರವಣಿಗೆಯನ್ನ ಮಾಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಕಲ್ಲು ತೂರಾಟ ಆದಾಗ ಕೆಲವೊಂದಷ್ಟು ಜನರಿಗೂ ಕೂಡ ಕಾಲ್ಗೆ ಸೇರಿದಂತೆ ಒಂದು ಹೆಣ್ಣು ಮಗುಗೂ ಕೂಡ ಸಾಕಷ್ಟು ಒಂದು ಹಲ್ಲೆ ಕೂಡ ಆಗಿತ್ತು. ಅಂದ್ರೆ ಕಲ್ಲಿನ ಏಟು ಕೂಡ ಸಾಕಷ್ಟು ಬಿದ್ದಿರೋದ್ರಿಂದಾಗಿ ಆಕೆಗೆ ಆ ಮಗು ಏನಿತ್ತು ಅವ್ರಿಗೂ ಕೂಡ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ. ನಂತರವಾಗಿ ಇಲ್ಲಿ ಜಯನಗರ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೂಡ ಕೊಡೋದಕ್ಕೆ ಮಾಲಾಧಾರಿಗಳು ಸೇರಿದಂತೆ ಸಾರ್ವಜನಿಕರು ಕೂಡ ಇಲ್ಲಿ ಪ್ರತಿಭಟನೆಯನ್ನ ಮಾಡುವಂತ ಕೆಲಸವನ್ನ ಆಗ್ತಾ ಇದೆ. ಕೆಲವೊಂದಷ್ಟು ಜನರು ಇದನ್ನ ಮಾತಾಡಿಸ್ಕೊಂಡು ಹೋಗ್ತೀನಿ. ಸರ್, ಇವತ್ತು ದೊಡ್ಡ ಮಟ್ಟದ ಒಂದು ಗಲಾಟೆ ಆಗಿದೆ. ಅಂದ್ರೆ ಕಲ್ಲು ತೂರಾಟ ಮಾಡಿ ಅಲ್ಲಿ ಒಂದು ಮಗುಗೂ ಕೂಡ ಏಟಾಗಿದೆ, ಜೊತೆಯಲ್ಲಿ ಕೆಲವೊಂದಷ್ಟು ಜನರಿಗೂ ಕೂಡ ಏಟಾಗಿದೆ. ಯಾವಾಗ ಆಗಿದೆ, ಏನಾಗಿತ್ತು ಸರ್? ಓಕೆ ಅಜಯ್, ಮತ್ತೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಓಕೆ, ಇನ್ನು ಪೊಲೀಸ್ ಠಾಣೆ ಸುತ್ತಮುತ್ತಲೂ ಸಾವಿರಾರು ಜನ ಸೇರಿದಿರುವಂಥದ್ದು. ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಪ್ರತಿ ವರ್ಷ ನಾವು ಮೆರವಣಿಗೆ ಮಾಡಿದಾಗಲೂ ಸಹಿತ ಇಂತಹ ಕಿಡಿಗೇಡಿಗಳು ಬಂದು ಈ ಒಂದು ಅವಾಂತರವನ್ನು ಮಾಡಿ ಹೋಗ್ತಾರೆ. ನಾವು ಹೇಗೆ ಸಹಿಸ್ಕೊಳ್ಳೋಣ? ಅದೇ ಈ ಒಂದು ದೂರಿನ ಪ್ರತಿಯನ್ನು ತೋರಿಸಿ ನಾವು ಈ ಜಾಗದಿಂದ ಕಾಲು ಎತ್ತೇವೆ ಅಂತ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ ಪೊಲೀಸರು ಅವರ ಮನವೊಲಿಸಲು ಹಲವು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಲ್ಲೂ ಅವರ ಪ್ರಯತ್ನ ವಿಫಲವಾಗ್ತಾ ಇದೆ. ದೇವರು ತೇರು ಎಳೆಯುವಾಗಲೇ ಈ ಒಂದು ಕಲ್ಲಿನ ದಾಳಿ ಆಗಿದೆ. ಹೀಗಾಗಿ ಅಲ್ಲಿಯ ಜನರು ಈಗ ರೊಚ್ಚಿಗೆದ್ದಿದ್ದಾರೆ. ಒಂದು ಚಿಕ್ಕ ಮಗುವಿಗೂ ಕೂಡ ಕಲ್ಲಿನ ಏಟು ಬಿದ್ದಿರುವಂಥದ್ದು. ಹೀಗಾಗಿ ಅಲ್ಲಿಯ ಸ್ಥಳೀಯರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳಿಗೆ ಯಾವ ರೀತಿ ಕಲ್ಲೇಟು ಬಿದ್ದಿದೆ ತಲೆಗೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ಒಂದು ವಿಂಡೋದಲ್ಲಿ ಗಮನಿಸ್ಬೋದು. ಇನ್ನು JJR ನಗರ ಬೆಂಗಳೂರಿನಲ್ಲಿ ಆದಂಥ ಘಟನೆ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಜನರು ಆ ಒಂದು ಸ್ಟೇಷನ್ ಮುಂದೆ ರಾಮನಗರ ಠಾಣೆ ಬಳಿ ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ.
ಅನ್ಯಕೋಮಿನ ಕಿಡಿಗೇಡಿಗಳ ಬಂಧನಕ್ಕೀಗ ಅಲ್ಲಿಯ ಜನರು ಆಗ್ರಹಿಸ್ತಾ ಇದ್ದಾರೆ. ಬ್ಯಾರಿಕೇಡ್ ಹಾಕಿ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಲ್ಲಿಯ ಜನರನ್ನು ಚದುರಿಸಲಿಕ್ಕೆ. ಆದರೆ ಯಾವುದೇ ಪ್ರಯತ್ನ ಅಲ್ಲಿ ಸಫಲವಾಗ್ತಾ ಇಲ್ಲ. ಆ ಮಾಲಾಧಾರಿಗಳ ದೂರಿನ ಮೇಲೆ ಈಗ FIR ಕೂಡ ದಾಖಲಾಗಿರುವಂಥದ್ದು. ಪೊಲೀಸರ ಮನವಿಗೂ ಕೂಡ ಅಲ್ಲಿಯ ಮಾಲಾಧಾರಿಗಳು ಕ್ಯಾರೆ ಅಂತ ಇಲ್ಲ. ನಾವು ಪ್ರತಿ ಸಲ ಈ ಒಂದು ಮೆರವಣಿಗೆಯನ್ನು ಮಾಡ್ತೇವೆ, ಓಂ ಶಕ್ತಿ ದೇವಿಯ ಮೆರವಣಿಗೆಯನ್ನು. ಪ್ರತಿ ಸಲ ಸಹಿತ ಅನ್ಯಕೋಮಿನ ಈ ಒಂದು ದುಷ್ಕರ್ಮಿಗಳು ಬಂದು ಈ ರೀತಿಯ ಕಲ್ಲೇಟನ್ನು ಮಾಡಿ ಹೋಗ್ತಾರೆ. ಅದು ಎಷ್ಟು ಸರಿ, ನಮಗೆ ತುಂಬ ಬೇಜಾರಾಗಿದೆ. ಹೀಗಾಗಿ ನಾವು ಈ ಒಂದು FIR ದಾಖಲಾಗುವವರೆಗೂ ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಈಗ ಅಲ್ಲಿಯ ಜನ ಪಣ ತೊಟ್ಟು ಕೂತಿದ್ದಾರೆ. ಮಾತಿನ ಚಕಮಕಿ ಕೂಡ ನಡೀತಾ ಇದೆ ಪೊಲೀಸರ ಜೊತೆ ಅಲ್ಲಿಯ ಜನರದು. ಪ್ರತಿ ವರ್ಷ ಮೆರವಣಿಗೆ ವೇಳೆಯೂ ಇದೇ ರೀತಿ ಆಗುತ್ತೆ. ಕತ್ತಲಲ್ಲಿ ಬರ್ತಾರೆ, ಕಿಡಿಗೇಡಿಗಳು ಕಲ್ಲೆಸೆದು ಹೋಗ್ತಾರೆ. ನಾವು ಯಾರಿಗೆ ಹೇಳೋಣ ನಮ್ಮ ನೋನ ಅಂತ ಈಗ ಅಲ್ಲಿಯ ಜನರು ಪೊಲೀಸರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. JJR ನಗರ ಠಾಣೆಗೆ ಪಶ್ಚಿಮ ವಿಭಾಗ DCP ಯತೀಶ್ ಎನ್ ಭೇಟಿ ಕೊಟ್ಟಿದ್ದಾರೆ. ಅವರೂ ಸಹಿತ ಮಾಲಾಧಾರಿಗಳ ಒಂದು ಮನವೊಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಮಾತನ್ನು ಸಹಿತ ಕ್ಯಾರೆ ಅಂತ ಇಲ್ಲ ಮಾಲಾಧಾರಿಗಳು. ಯಾಕಂದರೆ ಅಷ್ಟೊಂದು ಮನಸ್ಸಿಗೆ ನೋವಾಗ್ಬಿಟ್ಟಿದೆ ಈಗ ಆ ಓಂ ಶಕ್ತಿ ಮಾಲಾಧಾರಿಗಳಿಗೆ. ನೀವು ಆ ಒಂದು FIR ಕಾಪಿಯನ್ನು ತೋರಿಸಿ ಈ ಜಾಗ ಬಿಟ್ಟು ಕದಲ್ತೇವೆ, ಪ್ರತಿ ವರ್ಷ ನಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಈ ಕಿಡಿಗೇಡಿಗಳನ್ನು ಅಂತ ಈಗ ರೊಚ್ಚಿಗೆದ್ದಿದ್ದಾರೆ ಅಲ್ಲಿಯ ಜನರು. ದೇವರ ತೇರು ಎಳೆಯುವಾಗಲೇ ಕಲ್ಲಿನ ದಾಳಿಯಾಗಿರುವಂಥದ್ದು. ಹೀಗಾದರೆ ಯಾರು ಸುಮ್ಮನಿರ್ತಾರೆ ಹೇಳಿ? ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿ ಈಗ ಪ್ರತಿಭಟನೆ ನಡೀತಾ ಇದೆ ಜೋರಾಗಿ. ನೀವು ಆ ಒಂದು FIR ಕಾಪಿನ ತೋರಿಸಿ ನಾವು ಜಾಗ ಬಿಟ್ಟು ಕದಲ್ತೇವೆ ಅಂತ ಅಲ್ಲಿ ಜನ ಈಗ ಜನಾಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ JJR ನಗರ ಠಾಣೆಗೆ ಪಶ್ಚಿಮ ವಿಭಾಗ DCP ಯತೀಶ್ ಎನ್ ಭೇಟಿ ಕೊಟ್ಟಿದ್ದಾರೆ. ಆ ಮಾಲಾಧಾರಿಗಳನ್ನು ಹೇಗಾದರೂ ಮನವೊಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ಅನ್ಯಕೋಮಿನ ಕಿಡಿಗೇಡಿಗಳ ಒಂದು ಈ ದುಷ್ಕೃತ್ಯ ಇದೆಯಲ್ಲ, ಅಲ್ಲಿಯ ಜನರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಪೊಲೀಸ್ ಠಾಣೆ ಸುತ್ತಮುತ್ತಲೂ ಬ್ಯಾರಿಕೇಡ್ ಹಾಕಿ ಪೊಲೀಸರು ಜನರನ್ನು ಚದುರಿಸಲಿಕ್ಕೆ ಮನವೊಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಜನರು ಸಹಿತ ಅಷ್ಟೇ ಸಂಖ್ಯೆಯಲ್ಲಿ ಸೇರಿ ಪೊಲೀಸರಿಗೆ ಡೈರೆಕ್ಟಾಗಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಏನಂತ? FIR ಕಾಪಿ ತೋರಿಸಿ ನಾವು ಜಾಗ ಬಿಟ್ಟು ಖಾಲಿ ಮಾಡ್ತೀವಿ ಅಂತ. ಪೊಲೀಸರ ಮನವಿಯೂ ಕೂಡ ಈಗ ಕ್ಯಾರೆ ಅಂತ ಇಲ್ಲ ಮಾಲಾಧಾರಿಗಳು. ಹಾಗಾಗಿದೆ ಈಗ ಸದ್ಯದ ಆ ಒಂದು ಪರಿಸ್ಥಿತಿ ಅಂತ. ಜಗಜೀವನ್ ರಾಮ್ ನಗರ ಠಾಣೆ ಬಳಿ ಜನಾಕ್ರೋಶ ವ್ಯಕ್ತವಾಗಿರುವಂಥದ್ದು. ಅನ್ಯಕೋಮಿನ ಕಿಡಿಗೇಡಿಗಳ ಬಂಧನಕ್ಕೀಗ ಆಗ್ರಹಿಸಿ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ ಮಾಲಾಧಾರಿಗಳು. ಈಗಾಗಲೇ ಹಲವು ಮಾಲಾಧಾರಿಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಕೂಡ ನೀಡಲಾಗ್ತಾ ಇದೆ. ಆದರೆ ಪ್ರತಿ ವರ್ಷ ಹೀಗೆ ಆದರೆ ಹೇಗೆ ಅಂತ ಅಲ್ಲಿಯ ಜನ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೋದ ವರ್ಷ ಮಾಡಿದ್ವಿ, ಹೋದ ವರ್ಷವೂ ಈ ರೀತಿಯಾದಂಥ ಕಿಡಿಗೇಡಿತನವನ್ನು ಮೆರೆದು ಕಲ್ಲೇಟನ್ನು ನೀಡಿ ನಮ್ಮ ಮಾಲಾಧಾರಿಗಳಿಗೆ ಹಾನಿ ಮಾಡಿದ್ದಾರೆ. ಈ ವರ್ಷವೂ ಅದೇ ಅಂದರೆ ನಮ್ಮ ನೋವನ್ನು ಕೇಳೋರು ಯಾರು ಅಂತ ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಸ್ಟೇಷನ್ ಹತ್ತಿರ. ಪೊಲೀಸ್ ಠಾಣೆ ಸುತ್ತಮುತ್ತಲೂ ಈಗ ಬಿಗಿ ಬಂದೋಬಸ್ತ್, ಬ್ಯಾರಿಕೇಡ್ ಹಾಕಿ ಪೊಲೀಸರು ಅವರನ್ನು ಚದುರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಮಾಲಾಧಾರಿಗಳು ನೀವು ಒಂದು FIR ಕಾಪಿ ತೋರಿಸುವವರೆಗೂ ನಾವು ಕಾಲ್ ಕಿತ್ತಲ್ಲ ಅಂತ ಬಿಲ್ಕುಲ್ ಹೇಳ್ತಾ ಇದ್ದಾರೆ ಪೊಲೀಸರಿಗೆ. ಪೊಲೀಸರ ಮನವಿಗೂ ಕ್ಯಾರೆ ಅನ್ನುತ್ತಿಲ್ಲ. FIR ಕಾಪಿ ತೋರಿಸಿ ಆಗ ಜಾಗ ಬಿಟ್ಟು ನಾವೇ ಹೋಗ್ತೀವಿ ಅಂತ ಹೇಳಿದ್ದಾರೆ. ಆದರೆ ಪೊಲೀಸರು FIR ಕಾಪಿ ಇನ್ನೂ ತೋರಿಸಲಿಕ್ಕೆ ಡ್ರಾಮಾ ಮಾಡ್ತಿದ್ದಾರೇನೋ ಗೊತ್ತಿಲ್ಲ. ತೋರಿಸಿದಾದ ನಂತರ ಜಾಗ ಖಾಲಿ ಬಿಡ್ತೇನಂತ ಜನಾಕ್ರೋಶವರು ಹೇಳ್ತಿದ್ದಾರೆ. JJR ನಗರ ಠಾಣೆಗೆ ಪಶ್ಚಿಮ ವಿಭಾಗ DCP ಯತೀಶ್ ಎನ್ ಭೇಟಿ ಕೊಟ್ಟಿರುವಂಥದ್ದು. ಅವರು ಸಹಿತ ಮಾಲಾಧಾರಿಗಳಿಗೆ ಹೇಳ್ತಿದ್ದಾರೆ FIR ಹಾಕ್ತೀವಿ, ಸ್ವಲ್ಪ ಜನರು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ, ಮನವೊಲಿಸಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಅದು ಆಗ್ತಾ ಇಲ್ಲ. ಆ ಜಾಗದಲ್ಲಿ ಮಾಲಾಧಾರಿಗಳ ದೂರಿನ ಮೇಲೆ ಈಗ FIR ದಾಖಲಾಗಿದೆ, ಬಟ್ FIRನ ಪ್ರತಿ ತೋರಿಸ್ತಾ ಇಲ್ಲಲ್ಲ. ಹೀಗಾಗಿ ಅಲ್ಲಿಯ ಜನ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು. ಅನ್ಯಕೋಮಿನ ಕಿಡಿಗೇಡಿಗಳ ಬಂಧನಕ್ಕೆ ಈಗ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. BS ಗಾರ್ಡನ್ ಬಳಿ ಪೊಲೀಸರು ದೌಡಾಯಿಸಿ ಮಾತಿನ ಚಕಮಕಿ ನಡೆಸಿ ಜನರ ಮನವೊಲಿಸಲಿಕ್ಕೆ ಪ್ರಯತ್ನ ಕೂಡ ಪಟ್ಟರು. ಅದು ಸಾಧ್ಯವಾಗಲಿಲ್ಲ. ನೀವು FIR ದಾಖಲಾಗಿದೆ ಈಗಾಗಲೇ, ಆದರೆ FIRನ ಪ್ರತಿ ತೋರಿಸಿ ನಾವು ಇಲ್ಲಿಂದ ಕಾಲ್ ಕಿತ್ತೇವೆ ಅಂತ ಅಲ್ಲಿ ಜನ ಹೇಳ್ತಾ ಇದ್ದಾರೆ.
ಪೊಲೀಸರ ಮನವಿಗೂ ಕೂಡ ಕ್ಯಾರೆ ಅಂತ ಇಲ್ಲ ಈಗ ಮಾಲಾಧಾರಿಗಳಲ್ಲಿ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ಕೂಡ ನಡೆಸಿದ್ದಾರೆ. ಹೇಗಾಯಿತು ಈ ಒಂದು ಕಲ್ಲೇಟು ಈ ಒಂದು ಘಟನಾ, ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತದ ಪ್ರಕರಣ ಸಂಬಂಧ ಈಗಾಗಲೇ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಕಲ್ಲೆಸೆತ ಖಂಡಿಸಿ ಈಗ ಮಾಲಾಧಾರಿಗಳಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಅಲ್ಲಿ ರಸ್ತೆಯಲ್ಲೇ ಕುಳಿತಿದ್ದಾರೆ ಮಾಲಾಧಾರಿಗಳು. ಈಗಾಗಲೇ ಬ್ಯಾರಿಗೇಡ್ ಹಾಕಿ ಪೊಲೀಸರು ಸಹಿತ ಜನರ ಮನವೊಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅದು ಸಾಧ್ಯವಾಗ್ತಾ ಇಲ್ಲ. FIRನ ಪ್ರತಿ ತೋರಿಸಿ ಅಂದಮೇಲೆ ನಾವು ಈ ಜಾಗ ಬಿಟ್ಟು ಕಾಲು ಕಿತ್ತೇವೆ ಅಂತ ಹೇಳ್ತಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ. ಈಗಾಗಲೇ ಓಂ ಶಕ್ತಿ ಮಾಲಾಧಾರಿಗಳು ಈ ಒಂದು FIR ಕಾಪಿ ತೋರಿಸಿ ಅಂದರೆ ನಾವು ಕಾಲು ಕಿತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ? ಸದ್ಯಕ್ಕೇನು ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಷನ್ ಮುಂದೆ ಸಾಕಷ್ಟು ಹೈಡ್ರಾಮಾ ಆಗ್ತಾ ಇದೆ. ಒಂದ್ ಕಡೆ ಅವರು ಮಾಲಾಧಾರಿಗಳು ಹೇಳ್ತಾ ಇದ್ರೆ FIR ಪ್ರತಿನ ತೋರಿಸಿದ್ರೆ ಮಾತ್ರ ನಾವ್ ಇಲ್ಲಿಂದ ಹೋಗ್ತೀವಿ, ಅಥವಾ ಒಂದು ವೇಳೆ FIR ನ ತೋರಿಸಿಲ್ಲ ಅಂದ್ರೆ ನಾವ್ ಇಲ್ಲಿಂದ ಹೋಗೋದಿಲ್ಲ ಅಂತ ನೇರವಾಗಿ ಪೊಲೀಸರಿಗೆ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕೆಲವೊಂದಷ್ಟು ಜನರು ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತಾ ಇರ್ತೀನಿ. ಸರ್, ಈಗ ದೊಡ್ಡ ಮಟ್ಟದ ಈ ಒಂದು ಕಲ್ಲು ತೂರಾಟ ಏನಾಯ್ತು ಸರ್? ಯಾವಾಗ ಆಗಿತ್ತು? ಏನೇನು? ಸರಿಸುಮಾರು ಇವತ್ತು 8:30 ಸಂಜೆ ಓಂ ಶಕ್ತಿದು ಮೆರವಣಿಗೆ ಹೋಗ್ಬೇಕಾದ್ರೆ 2 ದೇವಸ್ಥಾನ ಅಂದ್ರೆ ಅಯ್ಯಪ್ಪ ಸ್ವಾಮಿ ಪೂಜೆ ಇತ್ತು, ಇವ್ರದ್ದು ಪೂಜೆ ಇತ್ತು. ಓಂ ಶಕ್ತಿದು ಮೆರವಣಿಗೆ ಹೋಗೋ ಟೈಮಲ್ಲಿ ಕಲ್ಗಳು ಹೊಡ್ತಿದ್ದಾರೆ. ಒಂದ್ ಕಲ್ಲು ಒಂದು ಹುಡುಗಿಗೆ ಮಾಲಾಧಾರಿಗೆ ಬಂದು ಬಿದ್ದಿದೆ. ಅಲ್ಲಿ ತಲೆ ಇನ್ನು ಹೊರಗೋಗಿ ರಕ್ತ ಹೋಗಿದೆ. ಅಲ್ಲಿ ಇನ್ನೊಂದ್ ಕಲ್ಲು ಇಲ್ಲೇ ಇದಾರೆ, ವಯಸ್ಸಾಗಿರೋರು. ಅವ್ರಿಗೆ ಕಲ್ಲು ಕಾಲ್ ಹೊಡೆದಿದೆ, ಅವ್ರಿಗೆ ಗಾಯ ಆಯ್ತು. ಇನ್ನ ಒಂದ್ ಕಲ್ಲು ಮಿಸ್ ಆಗಿದೆ, ಮಿಸ್ ಆಗಿದೆ. ಬಟ್ ಇದೇನ್ ಫಸ್ಟ್ ಅಲ್ಲಿ ಅಲ್ಲ, ಇಲ್ಲಿ 3-4 ಸಲ ಆಗಿದೆ. ಪ್ರತಿ ಸಲ ಇದೇ ಆದ್ರೂ ಸಹ ಯಾವ್ದೋ ಒಂದು ಕ್ರಮ ತಗೊಂಡಿಲ್ಲ. ಇನ್ನು FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ FIR ಮಾಡಿದ್ರು ಕೂಡ ಬರ್ಬೇಕು ಅದನ್ನ ಇಲ್ಲ. ಬರ್ತಾರಲ್ವ ಗೊತ್ತಿಲ್ಲ. ಬಂದಿ ಅವ್ರನ್ನ ಯಾರ ಅಪರಾಧಿಗಳಿದ್ದಾರೆ ಅವ್ರನ್ನ ಬಂಧಿಸೋವರೆಗೂ ಇಲ್ಲಿಂದ ನಾವು ಹೇಳ್ತಿದ್ರಿ ಸಾಕಷ್ಟು. ಅಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಇದೇ ರೀತಿಯಾಗಿ ಕಲ್ಲೋಡಿ ಅಂತದ್ದು ಹಬ್ಬ ಅಂತ ಬಂದಂತ ಸಂದರ್ಭದಲ್ಲಿ ಕೆಲವರು ಹೇಳಿದ್ರೆ ಇಲ್ಲ ನಾವೆಲ್ಲರೂ ಚೆನ್ನಾಗಿದ್ವಿ, ಆರೋಪ ಮಾಡ್ತಾ ಇದ್ರು. ಎಲ್ರು ಚೆನ್ನಾಗಿದ್ಯಾ ಅಂತ ಎಲ್ಲಾ ವರ್ಷನೂ ಹೇಳ್ತಾವ್ರೆ, ಎಲ್ರು ಚೆನ್ನಾಗೇ ಇರ್ತೀವಿ ಅಂತ. ಬಟ್ ಪ್ರತಿ ವರ್ಷ ಆಗ್ತಾನೆ ಐತಲ್ಲ. ಚೆನ್ನಾಗಿರ್ತೀವಿ ಅಂತ ಹೇಳೋರೆ ಬಂದಿಲ್ಲ ಇವತ್ತಿಗೆ ಅಲ್ವಾ? ಚೆನ್ನಾಗಿರ್ತೀವಿ ಅಂತ ಪ್ರತಿ ವರ್ಷ ಹೇಳ್ತಾರೆ. ಯಾರು ಬಂದವ್ರು? ಇಲ್ಲಿ ಒಬ್ರು ಬಂದಿಲ್ಲ. ಯಾರು ಹೇಳಿದವ್ರು ಇಲ್ಲಿ ಹೊಡ್ಸ್ಕೊಂಡಿರೋರು ಜೊತೆಲಿರೋ ಹಿಂದೂಗಳೇ ಬಂದಿರೋದು ಸಪೋರ್ಟ್ಗೆ. ಯಾರು ಬರಲ್ಲ. ಸುತ್ತಮುತ್ತ ತುಂಬಾ ಜನ ಇದಾರೆ ಅಲ್ಲ, ಬಂದ್ ಮಾಡ್ಬೋದಲ್ಲ. ಯಾರು ಮಾಡಲ್ಲ. ಅದೇ ನಾವ್ ಹಂಗೆ ಕಲ್ಲು ಹೊಡೆದ್ರೆ ಅವ್ರದ್ದು ಹೋಗ್ತಾರೆ ಅಲ್ವಾ? ಅವ್ರಿಗೆ ಮಾತ್ರ ಅದು ಸೆಕ್ಯುಲರ್ ಅನ್ನೋದು. ನಾವ್ ಮಾತ್ರ ಪಾಲಿಸ್ತಾ ಇರೋದು, ಅವ್ರಿಗದೆಲ್ಲ ಇಲ್ಲ. ಬ್ಯಾನರ್ ಹರ್ದಾಕೋದು, ಅಯ್ಯಪ್ಪ ಸ್ವಾಮಿ ಬ್ಯಾನರ್ ಹರ್ದಾಕಿದ್ದಾರೆ ಮೊನ್ನೆ ಇಲ್ಲೇನೆ. ಅಂತ ಕೆಲಸಗಳೆಲ್ಲ ಮಾಡಿ ಓಕೆ, ಸಂಪರ್ಕ ಸಿಗ್ತಾ ಇಲ್ಲ. ಇನ್ನು ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆದಿರುವಂಥ ಘಟನೆ ಬೆಂಗಳೂರಿನ JJ ನಗರದಂಥ VS ಗಾರ್ಡನ್ನ ಓಂ ಶಕ್ತಿ ಈ ಒಂದು ಮಾಲಾಧಾರಿಗಳ ಮೇಲೆ ಕಲ್ಲೇಟನ್ನು ಎಸೆದು ಹೋಗಿದ್ದಾರೆ ಈ ಕಿಡಿಗೇಡಿಗಳು. ಇನ್ನು ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆದಿರುವಂಥ ಘಟನೆ ಈಗಾಗಲೇ ಬೆಂಗಳೂರಿನ JJR ನಗರದ VS ಗಾರ್ಡನ್ನ ಓಂ ಶಕ್ತಿ ದೇವಸ್ಥಾನದ ಬಳಿ ಆಗಿರುವಂಥದ್ದು. ಓಂ ಶಕ್ತಿ ಮಾಲಾಧಾರಿಗಳು ದೇವಿಯ ತೇರು ಎಳೆಯುವಾಗ ಈ ಒಂದು ಅನ್ಯಕೋಮಿನ ಯುವಕರು ಆ ಒಂದು ಜಾಗಕ್ಕೆ ಬಂದು ಕಲ್ಲೆಸೆದಿದ್ದಾರೆ. ಹೀಗಾಗಿ ಅಲ್ಲಿಯ ಮಾಲಾಧಾರಿಗಳೀಗ ರೊಚ್ಚಿಗೆದ್ದಿರುವಂಥದ್ದು. ಪೊಲೀಸರಿಗೂ ಕೂಡ ಕ್ಯಾರೆ ಅಂತ ಇಲ್ಲ. FIR ದಾಖಲನ್ನು ತೋರಿಸಿ ನಾವು ಆ ಜಾಗದಿಂದ ಕಾಲು ಕಿತ್ತೀವಿ ಅಂತ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಇನ್ನು ಓಂ ಶಕ್ತಿ ಮಾಲೆ ಧರಿಸಿದ್ದಂಥ ಮಗುವಿಗೆ ಕಲ್ಲೇಟು ಬಿದ್ದಿದೆ. ಹೀಗಾಗಿ ಅಲ್ಲಿಯ ಜನರೀಗ ಭಾರೀ ಜನಾಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮಗುವಿಗೆ ಈಗ
ಕಲ್ಲೇಟು ಬಿದ್ದು ಗಾಯಗಳಾಗಿವೆ. ಈ ಘಟನೆ ಖಂಡಿಸಿ ಈಗ ಓಂ ಶಕ್ತಿ ಮಾಲಾಧಾರಿಗಳಿಂದ ಜೆಜೆಆರ್ ನಗರ ಠಾಣೆಯ ಮುಂದೆ ಸಾಕಷ್ಟು ಜನರು ಜಮಾಯಿಸಿ ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ಕಲ್ಲು ಎಸೆದಂಥ ಕಿಡಿಗೇಡಿಗಳ ಮೇಲೆ ಈಗ ಕ್ರಮ ತೆಗೆದುಕೊಳ್ಬೇಕಂತ ಆಗ್ರಹಿಸ್ತಾ ಇದ್ದಾರೆ. ಆದರೆ ಕ್ರಮ ಆಗಿದೆ, FIR ದಾಖಲಾಗಿದೆ. ಬಟ್ ಆ ಒಂದು FIR ದಾಖಲಾಗಿರುವಂಥ ಪ್ರತಿಯನ್ನು ತೋರಿಸ್ತಾ ಇಲ್ಲ ಪೊಲೀಸರು. ಹೀಗಾಗಿ ಜನರು ಆ ಒಂದು ಪ್ರತಿಯನ್ನು ತೋರಿಸುವವರೆಗೂ ನಾವು ಈ ಜಾಗದಿಂದ ಕಾಲು ಕಿತ್ತೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಬೇರೆ